ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಐ ಹೋಪ್ ಎಲ್ಲರೂ ಚಲೋ ಇದ್ದೀರಿ ಅಂತ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋದೊಳಗೆ ಯಾವಾಗ ನಾವು ಪ್ರೆಗ್ನೆಂಟ್ ಇದ್ದೀವಿ ಅಂತ ಕನ್ಫರ್ಮ್ ಆಗುತ್ತೋ, ಸೊ ಅಲ್ಲಿಂದ ಹಿಡಿದು ಬರುವಂಥ 5 ತಿಂಗಳವರೆಗೂ ಯಾವ ರೀತಿ ನಾವು ಕಾಳಜಿ ವಹಿಸಿ ನಾವು ನಡ್ಕೊಂಡು ಹೋಗ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಸಮಯದಲ್ಲಿ ನಾವು ಮಾಡುವಂಥ ಒಂದೇ ಒಂದು ತಪ್ಪಿನಿಂದ ಅಬೋಷನ್ ಕೂಡ ಆಗ್ಬೋದು. ಸೊ ನಾನು ಪ್ರೆಗ್ನೆಂಟ್ ಇರುವಾಗ ಯಾವ ರೀತಿ ನಾವು ಕಾಳಜಿ ವಹಿಸಿದ್ವಿ ಅಂತ ಹೇಳ್ತಾ ಇದ್ದೀನಿ ರೀ. ಅಂದರೆ ನನ್ನ ಅನುಭವ ಕೂಡ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೀವೆಲ್ರಿಗೂ ಗೊತ್ತಿದೆ, ಮೊದಲಿನ ಕಾಲದಲ್ಲೆಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು. ಸೊ ಯಾರಾದರೂ ಪ್ರೆಗ್ನೆಂಟ್ ಇದ್ದಾರೆ ಅಂತ ಗೊತ್ತಾದಮೇಲೆ ಅವ್ರನ್ನೇ ಬಿಡಿಸಿ ಮನೆಯದವರೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ರು ಕೆಲಸನೆಲ್ಲ. ಬಟ್ ಇವಾಗ ಅಟ್ ಪ್ರೆಸೆಂಟ್ ಏನಾಗಿದೆ ಅಂದರೆ ಎಲ್ಲ ಸಿಂಗಲ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಇಲ್ಲ. ಇವಾಗ ಆಲ್ಮೋಸ್ಟ್ ಗಂಡ ಹೆಂಡತಿ ಮಕ್ಕಳು ಈ ರೀತಿ ಇರ್ತೀವಿ ನಾವಲ್ಲ. ಸೊ ನಾವು ಕೂಡ ಇವಾಗ ಗಂಡ ಹೆಂಡತಿ ಮಾತ್ರನೇ ಇರೋದು. ಸೊ ನಾನು ಪ್ರೆಗ್ನೆಂಟ್ ಇರುವಾಗ ಯಾವ ರೀತಿ ನಾನು ಕೇರ್ ತೊಗೊಂಡೆ, ಸೊ ಅದನ್ನು ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಪ್ರೆಗ್ನೆನ್ಸಿನ ನಾವು ಸಾಮಾನ್ಯವಾಗಿ ಹೇಗೆ ಚೆಕ್ ಮಾಡ್ತೀವಿ ಅಂತಂದರೆ, ಅಕಸ್ಮಾತ್ ನಾವು ಈ ತಿಂಗಳು 5ನೇ ತಾರೀಕಿಗೆ ನಮ್ಮದು ಪೀರಿಯಡ್ ಆಗಿದೆ ಅಂದರೆ ನೆಕ್ಸ್ಟ್ ಮಂತ್ 5ನೇ ತಾರೀಕಿಗೆ ನಮ್ಮ ಪೀರಿಯಡ್ ಆಗಿಲ್ಲ ಅಂತಂದರೆ ಅಲ್ಲಿಂದ ಹಿಡಿದು ಬರುವಂತಹ 10 ದಿನದವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ 10 ದಿನದಲ್ಲಿ ಅಕಸ್ಮಾತ್ ನಮ್ಮ ಪೀರಿಯಡ್ಸ್ ಆಗಿಲ್ಲ ಅಂತಂದರೆ ನಾವು ಪ್ರೆಗ್ನೆನ್ಸಿ ಕಿಟ್ಟಿಂದ ಚೆಕ್ ಮಾಡ್ತೀವಿ. ಸೊ ಯಾವಾಗ ನಾವು ಪ್ರೆಗ್ನೆಂಟ್ ಇದ್ದೀವಿ ಅಂತ ಕನ್ಫರ್ಮ್ ಆಯ್ತು ನನಗೆ, ಸೊ ಆವಾಗ ನಾನು ಮಾರ್ನಿಂಗ್ ಟೀ ಕಾಫಿ ಕಂಪ್ಲೀಟಾಗಿ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಕಂಪ್ಲೀಟಾಗಿ ನಾನು ಡೆಲಿವರಿ ಆಗೋವರೆಗೂ ಕೂಡ ನಾನು ಕಾಫಿ ಮತ್ತು ಟೀನ ಕುಡ್ದಿಲ್ಲ. ಸೊ ಕಂಪ್ಲೀಟಾಗಿ ಇದನ್ನ ಬಿಟ್ಟಿದ್ದೀನಿ. ಯಾಕಂದರೆ ನಾವು ಸ್ಟಾರ್ಟಿಂಗ್ 1 ರಿಂದ 3 ತಿಂಗಳವರೆಗೂ ಬೇಬಿ ಸ್ಕಿನ್ ಇರುತ್ತೆ, ಅದು ಗ್ರೋ ಆಗ್ತಾ ಇರುತ್ತೆ, ಗ್ರೋ ಆಗ್ತಾ ಇರುತ್ತೆ ನಮ್ಮ ಹೊಟ್ಟೆಯಲ್ಲಿ. ಸೊ ಆ ಟೈಮಲ್ಲಿ ನಾವು ಏನೇನು ಊಟ ಮಾಡ್ತೀವಿ ಅದು ಕೂಡ ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಆದಷ್ಟು ಕಾಫಿ ಮತ್ತು ಚಹಾನ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂತಂದರೆ ಇದನ್ನು ಈ ರೀತಿ ನೀವು ಮಾಡೋದ್ರಿಂದ ಸ್ವಲ್ಪ ಬೇಬಿ ಸ್ಕಿನ್ ಇಂಪ್ರೂವ್ ಆಗುತ್ತೆ, ಸ್ಕಿನ್ ಕಲರ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಕರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಪ್ರೆಗ್ನೆಂಟ್ ಇರುವಾಗ ಸೊ ನಾನು ಕಂಪ್ಲೀಟಾಗಿ ಇದನ್ನು ಬಿಟ್ಟಿದ್ದು. ಯಾಕಂದರೆ ಕೆಫೆನ್ ಇರುತ್ತೆ ಚಹಾದಲ್ಲಿ. ಸೊ ಎಷ್ಟು ಆಗುತ್ತೋ ಅಷ್ಟು ನಾವು ಅದನ್ನು ತಗೊಳ್ಳೋದನ್ನು ನಿಲ್ಲಿಸ್ಬೇಕಾಗುತ್ತೆ. ಇವಾಗ ಕೆಲವರಿಗೆ ಮಾರ್ನಿಂಗ್ ಚಹಾ ಇಲ್ಲದೇ ಇರೋದಕ್ಕಾಗೋದಿಲ್ಲ. ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ, ನಿಮಗೆ 1 ಗ್ಲಾಸ್ ಉಗುರು ಬೆಚ್ಚಿನ ಹಾಲು ತೊಗೋಬೇಕು. ತುಂಬ ಬಿಸಿ ಇರೋ ಹಾಲು ಕುಡಿಬಾರ್ದು, ತುಂಬ ನಾರ್ಮಲ್ ಹಾಲು ಕುಡಿಬೇಕು. ಅಂದರೆ ಉಗುರು ಬೆಚ್ಚಿನ ಹಾಲು ತೊಗೊಂಡು, ಅಕಸ್ಮಾತ್ ನಿಮಗೆ ಹಾಲು ಕುಡಿಯೋ ಅಭ್ಯಾಸ ಇದ್ದರೆ ಪರವಾಗಿಲ್ಲ, ನೀವು ಸಕ್ಕರೆದು ಹಾಕಿ ಕುಡಿಬೋದು. ಅಕಸ್ಮಾತ್ ನಿಮಗೆ ಹಾಲು ಕುಡಿದ್ರೆ ನಿಮ್ಗೆ ಒಂಥರ ಆಗುತ್ತಪ್ಪ ಅಂತಂದರೆ ನೀವು ಅದರಲ್ಲಿ ಸ್ವಲ್ಪ ಯಾವುದಾದ್ರೂ ಹಾರ್ಲಿಕ್ಸ್, ಅಂದರೆ ವುಮೆನ್ಸ್ ಹಾರ್ಲಿಕ್ಸ್ ಅಂತ ಬರುತ್ತೆ, ಸೊ ಅದನ್ನು ಕೂಡ ನೀವು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನಿಮ್ಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಬಟ್ ಆದರೆ ಪ್ರೆಗ್ನೆಂಟ್ ಇರುವಾಗ ನೀವು ಇದನ್ನು ಮಾಡಲೇಬೇಕು. ನೀವೆಷ್ಟು ಚೆನ್ನಾಗಿ ಕೇರ್ ತೊಗೋತೀರಿ ಅಷ್ಟೇ ಮಗುವಿನ ಕಲರ್ ಕೂಡ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಕಲರ್ ನನ್ನದೇ ಕಲರ್ ಏನಿದೆ ಅದು ನೀವು ಮೊದಲಿಗೂ ಹೇಳಿದ್ದೀನಿ, ನನ್ನ ಕಲರ್ ಅಷ್ಟೊಂದು ಬೆಳ್ಳಗಿಲ್ಲ ನಾನು. ಬಟ್ ಆದರೆ ನನ್ನ ಬೇಬಿ ತುಂಬಾ ಬೆಳ್ಳಗಿದ್ದಾನೆ. ತುಂಬ ಅವ್ನು ಯಾಕೆ ಬೆಳಗಿರೋದಂದರೆ ನಾನು ತೊಗೊಂಡಿರೋ ಫುಡ್ ಆಯಿತು, ಮೊದಲಿನ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಸೊ ಅದರಲ್ಲಿ ಇದು ಒಂದು ಕೂಡ ಭಾಗ. ನಾನು ಮಾರ್ನಿಂಗು ಚಹಾ ಮತ್ತು ಕಾಫಿನ ಕುಡಿದೇ ಇರೋದು. ಸೊ ಅಲ್ಲಿಂದಲೇ ನಾನು ಸ್ಟಾಪ್ ಮಾಡಿರೋದು. ಸೊ ಅಲ್ಲಿಂದ ನಾನು ಕೇವಲ ಹಾಲನ್ನು ತೊಗೋತಾ ಇದ್ದೆ. ಹಾಲಿನ ಜೊತೆಗೆ ವುಮೆನ್ ಹಾರ್ಲಿಕ್ಸ್ ಕೂಡ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೆ. ಸಮ್ ಟೈಮ್ಸ್ ಡಿಪೆಂಡ್ ಆಗ್ತಾಯಿತ್ತು. ಬಟ್ ಆದರೆ ಆಲ್ಮೋಸ್ಟ್ ನಾನು ಹಾಲನ್ನೇ ಕುಡಿತಾ ಇದ್ದೆ. ಇನ್ನು ಇದ್ರ ಜೊತೆಗೆ ಮಧ್ಯಾಹ್ನ ಟಿಫಿನು ಮತ್ತು ನಮ್ಮದು ಊಟ. ಸೊ ಇದು ಹೇಗಿರಬೇಕು ಅಂತಂದರೆ, ನಾವು ತೊಗೊಳ್ಳೋವಂಥ ಟಿಫಿನ್ ತುಂಬಾ ಲೈಟ್ ವೇಟ್ ಆಗಿರಬೇಕು. ತುಂಬ ಆಯ್ಲಿ ಊಟ ಮಾಡಬಾರ್ದು. ತಿಂಡಿಗಳು ಕೂಡ ಆಯ್ಲಿ ನೀವು ತಿನ್ನಬಾರ್ದು. ಅಂದರೆ ಎಣ್ಣೆ ಪದಾರ್ಥಗಳನ್ನ ತಿನ್ನೋದನ್ನು ಬಿಡಬೇಕು ಕಂಪ್ಲೀಟಾಗಿ. ಎಷ್ಟಾಗುತ್ತೋ ಅಷ್ಟು. ಆ ಟೈಮಲ್ಲಿ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಉಲ್ಟಿ ಆಗ್ತಾ ಇರುತ್ತೆ, ಕೆಲವೊಬ್ಬರು ತಲೆ ಸುತ್ತು ಬರ್ತಾ ಇರುತ್ತೆ, ಕೆಲವರಿಗೆ ಅನಾರೋಗ್ಯ, ಹಾಗೆಯೇ ಜ್ವರ ಬಂದಂಗೆ ಆಗೋದು, ಮೈ ಬೆಚ್ಚಗದಂಗೆ ಆಗೋದು. ಸೊ ಮಲ್ಗೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಸೊ ಈ ಟೈಮಲ್ಲಿ ಅವ್ರಿಗೆ ಅಷ್ಟೊಂದು ಕಂಫರ್ಟ್ ಅನಿಸೋದಿಲ್ಲ. ಸೊ ಅದಕ್ಕೋಸ್ಕರ ತುಂಬ ಲೈಟ್ ವೆಯ್ಟ್ ಫುಡ್ಡನ್ನು ನೀವು ತೊಗೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಮತ್ತೊಂದು, ಯಾವಾಗ ನೀವು ಪ್ರೆಗ್ನೆಂಟ್ ಇದ್ದೀರಿ ಅಂತ ಕನ್ಫರ್ಮ್ ಆಗುತ್ತೋ, ಸೊ ಅಲ್ಲಿಂದ ಹಿಡಿದು ನೀವು ಡೆಲಿವರಿವರೆಗೂ ಎಷ್ಟಾಗುತ್ತೋ ಅಷ್ಟು ನೀರು ಕುಡೀರಿ. ಎಷ್ಟು ನೀವು ನೀರು ಕುಡಿತೀರೋ ಅಷ್ಟೇ ಒಳ್ಳೆಯದು. ನಾನು ಪ್ರೆಗ್ನೆಂಟ್ ಇರುವಾಗ ಯಾವಾಗಲೂ ಕೂಡ ನಾನು 1ನೇ ತಿಂಗಳಿಂದ ಹಿಡಿದು 5ನೇ ತಿಂಗಳು ಡೆಲಿವರಿವರೆಗೂ ಕೂಡ ನನ್ನ ಹತ್ರ ನಾನು ಮಲಗಿದ್ರು, ನಾನು ಎದ್ರು, ನಾನು ಕೂತರು ಕೂಡ ನನ್ನ ಹತ್ರ 1 ಲೀಟರ್ ನೀರು ಸದಾ ಇರ್ತಿತ್ತು. ಸೊ ಅದನ್ನು ತೊಗೊಂಡೇ ನಾನು ಓಡಾಡ್ತಾ ಇದ್ದೆ. ಸೊ ಅದನ್ನು ಇಲ್ಲದೇ ನಾನು ಇರ್ತಿರಲಿಲ್ಲ. ಸೊ ನೀವು ಕೂಡ ಅದೇ ರೀತಿ ಮಾಡಿ. ಎಷ್ಟಾಗುತ್ತೋ ಅಷ್ಟು ನೀರಿನ ಕಂಟೆಂಟ್ ಕಡಿಮೆ ಆಗಬಾರ್ದು ಬಾಡಿಯಲ್ಲಿ. ಸೊ ಅದಕ್ಕೋಸ್ಕರ ನೀವು ಎಷ್ಟಾಗುತ್ತೋ ಅಷ್ಟು ನೀರು ಕುಡಿಯೋದನ್ನ ಸ್ಟಾರ್ಟ್ ಮಾಡಿ. ಇಲ್ಲಿ ನಾನು ಬಿಸ್ಲರಿ ನೀರನ್ನೇ ಕುಡೀರಿ ಅಂತ ಹೇಳೋದಿಲ್ಲ, ಅಥವಾ ನಿಮಗೆ ನೀವು ಕಾಸಿ ಆರಿಸಿದಂಥ ನೀರನ್ನೇ ಕುಡೀರಿ ಅಂತ ಹೇಳಲ್ಲ. ಡಿಪೆಂಡ್ ಆಗುತ್ತೆ. ಅಕಸ್ಮಾತ್ ನಿಮಗೆ ಮಾರ್ನಿಂಗ್ ಸಿಕ್ನೆಸ್ ಇದೆ, ಅಥವಾ ನಿಮಗೆ 3 ತಿಂಗಳವರೆಗೂ ತುಂಬಾ ಜ್ವರ ಬಂದಂಗೆ ಆಗೋದು, ಉಲ್ಟಿ ಬಂದಂಗೆ ಆಗೋದು, ಈ ರೀತಿ ಆಗ್ತಾಯಿದ್ರೆ ಸ್ವಲ್ಪ ನೀವು ನೀರು ಆರಿಸಿದಂಥ ನೀರನ್ನು ಕುಡಿಬೋದು. ಅಕಸ್ಮಾತ್ ನಿಮಗೆ ನಾರ್ಮಲ್ ಯಾವುದೇ ರೀತಿ ಏನೂ ಟೆನ್ಷನ್ ಇಲ್ಲಪ್ಪ, ನಾವು ಪ್ರೆಗ್ನೆಂಟ್ ಇದ್ದೀವಿ ಅಂತಲೂ ಕೂಡ ನಮಗೆ ಅಷ್ಟೊಂದು ಅನಿಸೋದಿಲ್ಲ, ಬಟ್ ನಾವು ಪ್ರೆಗ್ನೆಂಟ್ ಇದ್ದೀವಿ, ನನ್ನ ವಿಷಯದಲ್ಲಿ ಅದೇ ರೀತಿನೇ ಆಗಿರೋದು. ಸೊ ನಾನು ನಾರ್ಮಲ್ ನೀರನ್ನೇ ಕುಡಿತಾ ಇದ್ದೆ. ಸೊ ಈ ರೀತಿ ಕೂಡ ನೀವು ಮಾಡ್ಬೋದು. ಊಟದಲ್ಲಿ ಅಥವಾ ಮಾರ್ನಿಂಗ್ ಟಿಫಿನಲ್ಲಿ ನೀವು ಹೀಟ್ ಪದಾರ್ಥಗಳನ್ನ ಬಿಡಬೇಕು. ಅಂದರೆ ನೀವು ಕಾಫಿ ಬಿಡಬೇಕು,
ಪಪ್ಪಾಳಿ ಹಣ್ಣನ್ನು ಬಿಡಬೇಕು, ಮತ್ತು ಕುಂಬಳಕಾಯಿ ತಿನ್ನೋದನ್ನು ಬಿಡಬೇಕು. ಸೊ ಕಂಪ್ಲೀಟಾಗಿ ಇವನ್ನೆಲ್ಲ ನೀವು ಬಿಡಬೇಕು. ಬದನೆಕಾಯಿ ಬಿಡಬೇಕು. ಸೊ ಎಷ್ಟಾಗುತ್ತೋ ಅಷ್ಟು ಹೀಟ್ ಪದಾರ್ಥಗಳನ್ನ ನೀವು ಅವಾಗ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಬರುವಂಥ 3 ತಿಂಗಳು ಮಾತ್ರ ಸ್ವಲ್ಪ ಕೇರ್ ತೊಗೋಬೇಕು ನೀವು. ಸೊ ಎಷ್ಟು ಕೇರ್ ತೊಗೋತೀರ ಅಷ್ಟೇ ಒಳ್ಳೆಯದು. ತುಂಬಾ ನಾರ್ಮಲ್ ಫುಡ್ಗಳನ್ನ ನೀವು ತೊಗೋಬೇಕು. ನೆಕ್ಸ್ಟ್ ಅದು ಒಂದು ವೀಡಿಯೋ ಮಾಡ್ತೀನಿ ನಾನು ಇದ್ರ ಬಗ್ಗೆ, ಯಾವ ರೀತಿ ಫುಡ್ ನೀವು ತೊಗೊಂಡ್ರೆ ಒಳ್ಳೆಯದು, ಯಾವ ರೀತಿ ಫುಡ್ಗಳನ್ನ ನೀವು ಕಂಪ್ಲೀಟಾಗಿ ಬಿಡಬೇಕು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ನಿಮ್ಗೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲಿ ಮಾಡಿದರೆ ಸ್ವಲ್ಪ ದೊಡ್ಡ ವೀಡಿಯೋ ಆಗುತ್ತೆ. ಸೊ ಅದಕ್ಕೋಸ್ಕರ ಆ್ಯಂಡ್ ನಿಮ್ಮ ಊಟ ತುಂಬ ಲೈಟ್ ವೇಟ್ ಆಗಿರಬೇಕು. ತುಂಬಾ ಒಂಥರ ಕೆಲವರು ಗ್ಯಾಸ್ ಆಗ್ತಾ ಇರುತ್ತೆ ಪ್ರೆಗ್ನೆಂಟ್ ಇರುವಾಗಲೂ ಕೂಡ. ಸೊ ನೀವು ಈ ಕಾಳಿನ ಪದಾರ್ಥಗಳನ್ನೆಲ್ಲ ಬಿಡಬೇಕು ಎಷ್ಟಾಗುತ್ತೋ ಅಷ್ಟು. ಆ್ಯಂಡ್ ಅಂತಿಂಥದ್ದನ್ನು ಸಿಕ್ಕಿದ್ದನ್ನೆಲ್ಲ ತಿನ್ನಬಾರ್ದು. ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ತಿನ್ಬೇಕು ಅನಿಸಿದ್ರು ಕೂಡ ಒಂದು ಲಿಮಿಟಲ್ಲಿ ಇರಲ್ಲ. ಯಾಕಂದರೆ ಈ ಒಂದು 3 ತಿಂಗಳಲ್ಲಿ ಅಕಸ್ಮಾತ್ ನಿಮಗೆ ಲೂಸ್ ಮೋಷನ್ ಆದರೆ ಅಥವಾ ನಿಮಗೆ ಉಲ್ಟಿ ಜಾಸ್ತಿ ಆಗೋದಕ್ಕೆ ಚಾನ್ಸಸ್ ಕೂಡ ಇದ್ದರೆ ಸೊ ತುಂಬಾ ಕಷ್ಟ ಆಗುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ನಿಮಗೆ ಸ್ವಲ್ಪ ಅಕಸ್ಮಾತ್ ನಿಮಗೆ ಸ್ವಲ್ಪ ಇವಾಗ ತಿಂದರೆ ಸೊ ನೆಕ್ಸ್ಟ್ ಒಂದು ಸ್ವಲ್ಪ ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು 1 ಗಂಟೆ ಬಿಟ್ಟು ಸ್ವಲ್ಪ ಮತ್ತೆ ನೀವು ಊಟವನ್ನು ತೊಗೋಬೋದು. ಊಟ ತೊಗೋಬೋದು, ಫುಡ್ ತೊಗೋಬೋದು, ಹಣ್ಣು ತೊಗೋಬೋದು, ಹಾಲು ತೊಗೋಬೋದು. ಸೊ ಈ ರೀತಿ ಮಾಡಬೇಕು. ನಾನು ಪ್ರೆಗ್ನೆಂಟ್ ಇರುವಾಗೂ ಕೂಡ ನಾನು ಒಂದೇ ಸಾರಿ ಊಟ ಮಾಡಿ ಬಿಡ್ತಾ ಇರಲಿಲ್ಲ. ಸೊ ನನ್ನ ಊಟ ಹೇಗಿತ್ತು ಅಂತಂದರೆ ಸ್ವಲ್ಪ ಬಿಟ್ಟು ತಿಂತಾಯಿದ್ದೆ. ಬಿಟ್ಟು ಅಂದರೆ ಒಂದು ಅರ್ಧ ಗಂಟೆಗೆ ಸ್ವಲ್ಪ ಏನಾದರೂ ತಿನ್ನೋದು, ಅರ್ಧ ಗಂಟೆ ಆದಮೇಲೆ ಒಂದು ಸ್ವಲ್ಪ ಏನಾದರೂ ತಿನ್ನೋದು. ಈ ಟೈಮಲ್ಲಿ ನಾವು ದಪ್ಪ ಆಗ್ತೀವೋ ಅಥವಾ ನಾವು ತೆಳ್ಳಗಿದ್ದೀವೋ ಸೊ ಅದೆಲ್ಲ ನಿಮ್ಗೆ ಬೇಡ ಟೆನ್ಷನ್. ಎಷ್ಟಾಗುತ್ತೋ ಅಷ್ಟು ಹೆಲ್ದಿ ಫುಡ್ಡನ್ನು ನೀವು ತೊಗೋಬೇಕು. ನೀವು ಎಷ್ಟು ಫುಡ್ಡು ಒಳ್ಳೆ ಫುಡ್ಗಳನ್ನ ತೊಗೋತೀರೋ ಅಷ್ಟೇ ನಿಮ್ಮ ಬೇಬಿ ಹೆಲ್ದಿಯಾಗಿ ಹುಟ್ಟುತ್ತೆ. ಸೊ ಇದು ನಿಮ್ಗೆ ಯಾವತ್ತೂ ನೆನಪಿರಬೇಕು. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವೇನು ಕೇರ್ ತೊಗೋತೀರಿ ಅದು ತುಂಬಾ ಮುಖ್ಯ. ಸೊ ಹೀಗಾಗಿ 1 ರಿಂದ 5 ತಿಂಗಳವರೆಗೂ ನೀವು ತುಂಬಾ ಕೇರ್ ತೊಗೋಬೇಕಾಗುತ್ತೆ. ಸೊ ಇನ್ನೊಂದು ಏನಂತಂದರೆ ನಾನು ಆ ಟೈಮಲ್ಲಿ ಜಾಸ್ತಿ ಅಂದರೆ ಬೀಟ್ರೂಟ್ ಜ್ಯೂಸ್ ಜಾಸ್ತಿ ಕೊಡ್ತೀನಿ. ಜ್ಯೂಸ್ ಬಗ್ಗೆ ಮಾತಾಡೋಣ. ಯಾವ ಹಣ್ಣಿನ ಜ್ಯೂಸನ್ನು ತೊಗೊಂಡ್ರೆ ಒಳ್ಳೆಯದು ಅಂತಂದರೆ ನಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮಗೆ ಹೇಳೋದಾದರೆ ನಾನು ವೆಜಿಟೇಬಲ್ ಜ್ಯೂಸನ್ನು ಕುಡಿತಾ ಇದ್ದೆ. ನಾನಿಲ್ಲಿ ಯಾವುದೇ ರೀತಿ ಕಿತ್ತಳೆ ಹಣ್ಣು, ಸೇಬು ಹಣ್ಣು ಸೊ ಇವನ್ನೆಲ್ಲ ತೊಗೋತಾ ಇರಲಿಲ್ಲ. ಡೈರೆಕ್ಟಾಗಿ ಹಣ್ಣನ್ನು ನಾನು ಫ್ರೂಟ್ ಸಲಾಡ್ ಮಾಡ್ಕೊಂಡು ತಿಂತಾಯಿದ್ದೆ. ಅದೇ ಇಲ್ಲ ಅಂತಂದರೆ ಜ್ಯೂಸ್ ಕುಡಿಬೇಕು ಅಂದರೆ ನಾನು ವೆಜಿಟೇಬಲ್ ಜ್ಯೂಸ್ ಕುಡಿತಾ ಇದ್ದೆ. ಯಾಕಂದರೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ ಕೆಲವೊಂದು ನಾವು ವೆಜಿಟೇಬಲ್ಸ್ ಅಂದರೆ ತರಕಾರಿಗಳನ್ನ ತಿನ್ನೋದಕ್ಕಾಗೋದಿಲ್ಲ. ಕೆಲವೊಂದು ತರಕಾರಿ ನಮ್ಗೆ ಇಷ್ಟ ಇರೋದಿಲ್ಲ, ಸೊ ತಿಂದಿರೋದಿಲ್ಲ ಕೆಲವೊಂದು ಆ ರೀತಿ ಇರುವಾಗ. ಸೊ ಆಲ್ಮೋಸ್ಟ್ ಹೆಲ್ದಿ ವೆಜಿಟೇಬಲ್ ಜ್ಯೂಸನ್ನು ನೀವು ಕುಡಿತಾ ಇದ್ರಿ ಅಂತಂದರೆ ಸೊ ಅದು ಕೂಡ ಮಗುವಿಗೆ ಒಂದು ಒಳ್ಳೆ ಪೌಷ್ಟಿಕವನ್ನು ನೀಡುತ್ತೆ. ಸೊ ಹುಟ್ಟೋ ಮಗು ತುಂಬಾ ಗುಂಡಾಗಿ ತುಂಬ ಮುದ್ದಾಗಿ ಹುಟ್ಟುತ್ತೆ. ಸೊ ಈ ಒಂದು ವೆಜಿಟೇಬಲ್ ಏನು ಜ್ಯೂಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಎಷ್ಟು ನೀವು ಜ್ಯೂಸ್ ಕುಡಿತೀರಿ ಅಷ್ಟೇ ನಮ್ಮ ಶರೀರ ಅಬ್ಸರ್ವ್ ಮಾಡ್ಕೊಳುತ್ತೆ. ಅಂದರೆ ಲಿಕ್ವಿಡಿಗೆ ಏನು ನಾವು ತಗೋತೀವಿ ಸೊ ಅದು ನಮ್ಮ ಶರೀರ ಏನು ಮಾಡುತ್ತೆ ಅಂದರೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಾನಿಲ್ಲಿ ಹೇಳೋದು ಏನಂತಂದರೆ ಎಷ್ಟಾಗುತ್ತೋ ಅಷ್ಟು ವಾರದಲ್ಲಿ 2-3 ವಿಧದಂತಹ ತರಕಾರಿ ಜ್ಯೂಸ್ಗಳನ್ನ ಕುಡಿಯೋದು ಅತಿ ಮುಖ್ಯ. ಸೊ ಇದನ್ನೇ ಹೇಗೆ ಮಾಡೋದು ಅಂತ ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋದಲ್ಲಿ ನಾನು ಇದನ್ನು ಶೇರ್ ಮಾಡ್ಕೋತೀನಿ. ಸೊ ಯಾವ್ಯಾವ ರೀತಿಯಲ್ಲಿ ನೀವು ತರಕಾರಿ ಜ್ಯೂಸನ್ನು ರೆಡಿ ಮಾಡ್ಬೋದು ಅಂತ ಹೇಳಿ. ಆದರೆ ಇಲ್ಲಿ ನೀವು ಕಾಫಿ ಚಹಾವನ್ನು ಕಂಪ್ಲೀಟಾಗಿ ಬಿಡಬೇಕು. ಹೀಟ್ ಪದಾರ್ಥದ ಆಹಾರವನ್ನು ಬಿಡಬೇಕು. ಮತ್ತು ನಿಮಗೆ ಗ್ಯಾಸನ್ನು ಉತ್ಪತ್ತಿ ಮಾಡುವಂಥ ಆಹಾರವನ್ನು ಕೂಡ ಬಿಡಬೇಕು. ನಿಮ್ಮ ಆಹಾರ ತುಂಬ ಲೈಟ್ ವೈಟ್ ಆಗಿರಬೇಕು. ಆ್ಯಂಡ್ ನೀರು ಜಾಸ್ತಿ ಕುಡಿಬೇಕು. ತರಕಾರಿ ಜ್ಯೂಸ್ಗಳನ್ನ ಜಾಸ್ತಿ ನೀವು ತೊಗೋಬೇಕು. ಅದ್ರ ಜೊತೆಗೆ ನೀವು ಹಣ್ಣುಗಳನ್ನ ಕೂಡ ತಿನ್ನಬೇಕು. ಮತ್ತು ಉಗುರು ಬೆಚ್ಚನ ಹಾಲನ್ನು ಕೂಡ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇನ್ನು ನಾವು 1 ರಿಂದ 5 ತಿಂಗಳವರೆಗೂ ಏನೇನು ಮಾಡಬಾರ್ದು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಯಾವಾಗ ನಾನು ಪ್ರೆಗ್ನೆಂಟ್ ಇದ್ದೀನಿ ಸೊ ಆವಾಗ ನಾನು ಕನ್ಫರ್ಮ್ ಆಯಿತು. ಸೊ ಆವಾಗಿಂದಲೇ ನಾನು ನನ್ನ ಹೊಟ್ಟೆ ಮೇಲೆ ಒಂದು ಪ್ರೆಷರ್ ಬೀಳೋದಂತಹ ಕೆಲಸಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಉದಾಹರಣೆಗೆ ಗ್ಯಾಸ್ ಖಾಲಿಗಿದೆ ಅಂತ ಹೇಳಿ ಗ್ಯಾಸ್ ತೊಗೊಂಡು ಬಂದು ಹಚ್ಚೋದು ಅಥವಾ ಅಂದರೆ ಭಾರವಾದ ವಸ್ತುಗಳನ್ನ ಎತ್ತಬಾರ್ದು. ಸೊ ಈ ಒಂದು ಏನು ಗ್ಯಾಸ್ ಹಚ್ಚೋದಿದೆ ಇದು ನಾರ್ಮಲಾಗಿ ಲೇಡೀಸ್ ಮಾಡ್ತಾರೆ ಮನೆಯಲ್ಲಿ. ಸೊ ಆ ಟೈಮಲ್ಲಿ ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಕೊಡ ಹೊರೋದು ಅಂದರೆ ನೀರು ತುಂಬಿದಂಥ ಬಿಂದಿಗೆನ ಎತ್ತೋದು ಅಥವಾ ಬೇರೆ ಯಾವುದಾದ್ರು ಬಕೆಟನ್ನು ಎತ್ತೋದು, ಮನೆ ತೊಳೆಯೋದು, ಓಡಾಡೋದು, ಸ್ಟೆಪ್ ಹತ್ತೋದು, ಇಳಿಯೋದು, ಜಿಗಿಯೋದು ಸೊ ಇದನ್ನೆಲ್ಲ ನೀವು ಕಂಪ್ಲೀಟಾಗಿ ಬಿಡಬೇಕು. ಮತ್ತೊಂದು ಈಗಿನ ಕಾಲದಲ್ಲಿ ಎಲ್ಲರೂ ವೆಯ್ಟ್ ಲಾಸ್ ಮಾಡೋದಕ್ಕೆ ಜಿಮ್ಮಿಗೆ ಕೂಡ ಹೋಗ್ತಾ ಇರ್ತೀವಿ. ಅಕಸ್ಮಾತ್ ನೀವು ಪ್ರೆಗ್ನೆಂಟ್ ಇದ್ದೀರಂದರೆ ಜಿಮ್ ವರ್ಕೌಟ್ನ ನೀವು ಕಂಪ್ಲೀಟಾಗಿ ಬಿಡಬೇಕು. ಅಂದರೆ ನೀವು ಏನು ಮಾಡೋಕ್ಕಂದರೆ ಜಿಮ್ ವರ್ಕೌಟನ್ನು ಬಿಟ್ಟು ನೀವು ಮನೆಯಲ್ಲೇ ಯಾವುದಾದ್ರೂ ಸಾಧಾರಣವಾದಂತಹ ಯಾವಾಗ ಪ್ರೆಗ್ನೆಂಟ್ ಇರೋಂಥ ಮಹಿಳೆಯರಿಗೆ ಅಂತಲೇ ಸಪ್ರೇಟ್ ಒಂದು ವ್ಯಾಯಾಮಗಳಿರುತ್ತೆ. ಸೊ ಅದನ್ನು ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇವೆಲ್ಲದ್ರ ಜೊತೆಗೆ ಹೊಟ್ಟೆ ಕೆಳಗಡೆ ಮಾಡಿ ಮೇಲ್ಗಡೆ ಮಲಗುವಂತಹ ಅಭ್ಯಾಸ ಕೂಡ ಇರುತ್ತೆ. ಸುಮಾರು ಲೇಡೀಸಿಗೆ ಇರುತ್ತದು. ಸೊ ಅಕಸ್ಮಾತ್ ಆ ಹ್ಯಾಬಿಟ್ ಇದ್ದರೂ ಕೂಡ ನೀವು ಬಿಡಬೇಕು. ಬಲಗಡೆ ಸೈಡಲ್ಲಿ ಮಲಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಇನ್ಮೇಲಿಂದ. ಆ್ಯಂಡ್ ನೀವು ಸ್ಟ್ರೇಟಾಗಿ ಮಲ್ಕೊಂಡು ಮೇಲ್ಗಡೆ ನೋಡ್ತೀವಿ ನೋಡಿ ಆ ರೀತಿ ಕೂಡ ನೀವು ಮಲ್ಕೋಬಾರ್ದು. ನೀವು ಡೆಲಿವರಿ ಆಗೋವರೆಗೂ ಕೂಡ ಈ ಮಾತನ್ನು ಯಾವತ್ತೂ ನೆನ್ಪಿಟ್ಕೊಳ್ಳಿ. ಸುಮಾರು ಮಹಿಳೆಯರು ಏನು ಮಾಡ್ತಾರೆ ಅಂತಂದರೆ ಹೊಟ್ಟೆ ಸೀದನೇ ಇಟ್ಕೊಂಡು ಹಾಗೇ ನೇರವಾಗಿ ಮೇಲ್ಗಡೆ ನೋಡ್ತಾ ಮಲಗ್ತಾರೆ. ಸೊ ಆ ರೀತಿ ಮಲಗಬಾರ್ದು. ಬೇಬಿಗೆ ಕಂಫರ್ಟ್ ಆಗೋದಿಲ್ಲ. ಎಷ್ಟಾಗುತ್ತೋ ಅಷ್ಟು ರೈಟ್ ಸೈಡ್ ಮಲಗಿ.
ಅಥವಾ ಲೆಫ್ಟ್ ಸೈಡ್ ಮಲಗ್ರಿ. ಸೊ ಆ ರೀತಿ ಮಲಗ್ಬೋದು, ಬಲಗಡೆ ಅಥವಾ ಎಡಗಡೆ ನೀವು ಮಲ್ಕೋಬೋದು. ಸೊ ಅದು ಕಂಫರ್ಟ್ ಇರುತ್ತೆ ಬೇಬಿಗೆ. ಸೀದಾ ನೀವು ಮಲ್ಕೊಂಡ್ರೆ ಅಂದರೆ ಸೊ ಬೇಬಿಗೆ ಕಂಫರ್ಟ್ ಆಗೋದಿಲ್ಲ, ಸೊ ನಿಮಗೂ ಕೂಡ ಕಂಫರ್ಟ್ ಅನಿಸೋದಿಲ್ಲ ಸ್ವಲ್ಪ ದಿನ ಆದಮೇಲೆ. ಸೊ ಎಷ್ಟಾಗುತ್ತೋ ಅಷ್ಟು ನೀವು ಇವೆರಡು ಹ್ಯಾಬಿಟನ್ನು ಬೆಳೆಸ್ಕೊಂಡ್ರೆ ಒಳ್ಳೆಯದು. ಇವಾಗ ಟ್ರಾವೆಲ್ ಬಗ್ಗೆ ಮಾತಾಡಿದರೆ, ಸಾಮಾನ್ಯವಾಗಿ ನೀವು ಹೌಸ್ ವೈಫ್ ಆಗಿದ್ದರೆ, ಸೊ ನೀವು ಹೌಸ್ ವೈಫ್ ಆಗಿದ್ದರೂ ಕೂಡ ಸಮ್ಟೈಮ್ಸ್ ನೀವು ನಿಮ್ಮ ಮಂತ್ಲಿ ಚೆಕಪ್ಪಿಗೋಸ್ಕರ ನೀವು ಹಾಸ್ಪಿಟ್ಲಿಗೆ ಹೋಗಲೇಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಕೂಡ ನೀವು ಎಷ್ಟಾಗುತ್ತೋ ಅಷ್ಟು ಬೈಕ್ ಮೇಲೆ ಹತ್ತೋದು ಇಳಿಯೋದನ್ನು ಬಿಡಬೇಕಾಗುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಎಷ್ಟಾಗುತ್ತೋ ಅಷ್ಟು ಆಟೋ ತೊಗೊಳ್ಳಿ, ಅಥವಾ ನಿಮ್ಮ ಮನೇಲಿ ಕಾರ್ ಇದ್ದರೆ ಸೊ ಕಾರನ್ನು ನೀವು ತೊಗೋಬೋದು. ಸೊ ನೀವು ಡ್ರೈವರಿಗೆ ಹೇಳ್ಬೋದು ತುಂಬಾ ನಿಧಾನವಾಗಿ ಗಾಡಿನ ಓಡಿಸಿ ಅಂತ ಹೇಳಿ. ನಾನು ಪ್ರೆಗ್ನೆಂಟ್ ಇರುವಾಗ ನಾನು ಕೂಡ ಟ್ರಾವೆಲ್ ಮಾಡಲೇಬೇಕಾಗಿತ್ತು ಇಲ್ಲಿ, ಯಾಕಂದರೆ ನಂದು ಮಂತ್ಲಿ ಚೆಕಪ್ ಅದು ಹೋಗ್ತಾನೆ ಇದ್ದೆ ಅಲ್ವಾ. ಅದಲ್ಲದೇನೂ ಕೂಡ ಮನೆಯಲ್ಲಿ ಇನ್ನೂ ಬೇರೆ ಬೇರೆ ಕೆಲಸ ಇದ್ದೇ ಇರುತ್ತೆ. ಸೊ ಆ ಟೈಮಲ್ಲಿ ನಾನೇನು ಮಾಡ್ತಾಯಿದ್ದೆ, ನನ್ನ ಡ್ರೈವರಿಗೆ ಆಲ್ಮೋಸ್ಟ್ ನಾನು ಹೇಳ್ತಾಯಿದ್ದೆ, ಯಾವಾಗ ರೋಡ್ ಬ್ರೇಕರ್ಸ್ ಬರುತ್ತೋ ಸೊ ಆ ಟೈಮಲ್ಲಿ ತುಂಬಾ ನಿಧಾನವಾಗಿ ಸೈಡಿಂದ ಗಾಡಿನ ತೆಗೀರಿ ಅಂತ ಹೇಳ್ತಾ ಇದ್ದೆ. ಸೊ ಅವರು ಕೂಡ ತುಂಬಾ ಕೋಆಪ್ರೇಟ್ ಮಾಡಿದರು. ತುಂಬಾ ಎಲ್ಲಿ ರೋಡ್ ಬ್ರೇಕರ್ ಬರ್ತಾಯಿತ್ತು ಅಲ್ಲಿ ತುಂಬಾ ಸ್ಲೋ ಆಗಿ ಗಾಡಿನ ಮೂಮೆಂಟ್ ಮಾಡ್ತಾಯಿದ್ರು. ಸೊ ಇದು ತುಂಬ ಮುಖ್ಯ. ಆ್ಯಂಡ್ ಮತ್ತೊಂದು, ಅಕಸ್ಮಾತ್ ನೀವು ಬಸ್ಸಲ್ಲೇ ಅನಿವಾರ್ಯತೆ ಇದೆ, ಬಸ್ಸಲ್ಲೇ ನಾವು ಟ್ರಾವೆಲ್ ಮಾಡಬೇಕಪ್ಪ ಅಂದರೆ ಕೂಡ ನೀವು ಬಸ್ಸಿನ ಮಿಡಲ್ ಏನು ಜಾಗ ಇರುತ್ತಲ್ಲ ಮಧ್ಯದಲ್ಲಿ, ಸೊ ಅಲ್ಲಿ ಸೀಟನ್ನು ಯಾರಿಗಾದ್ರೂ ಕೇಳಿ ನೀವು ತೊಗೋಬೇಕಾಗುತ್ತೆ. ಯಾರಿಗಾದ್ರೂ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ತುಂಬ ಜನ ಹೆಲ್ಪ್ ಮಾಡ್ತಾರೆ ಪ್ರೆಗ್ನೆಂಟ್ ಇದ್ದೀವಿ ಅಂತಂದರೆ. ಅದಲ್ಲದೆ ಹಿಂದಿನ ಸೀಟಲ್ಲಿ ಹೋಗಿ ಕೂಡೋದನ್ನು ದಯವಿಟ್ಟು ತಪ್ಪನ್ನು ಮಾಡಬೇಡಿ. ಯಾಕಂದರೆ ರೋಡ್ ಬ್ರೇಕರ್ಸ್ ಬಂದಾಗ ಅಥವಾ ಸ್ಪೀಡಲ್ಲಿ ಏನಾಗುತ್ತೆ, ಗಾಡಿ ಮೇಲೆ ಕೆಳಗೆ ಹೋಗುತ್ತೆ. ಸೊ ಆ ಟೈಮಿಗೆ ಕೂಡ ನಿಮಗೆ ಅಬೋಷನ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಮತ್ತೊಂದು, ಮುಂದುಗಡೆ ಕೂಡ ನೀವು ಹೋಗಬೇಡಿ, ಯಾಕಂದರೆ ಬಸ್ಸಿನ ಮುಂದಿನ ಭಾಗದಲ್ಲಿ ಕೂಡ ಸ್ವಲ್ಪ ಜಾಸ್ತಿ ದಡಿಕೆ ಆಗುತ್ತೆ. ಸೊ ಆ ಟೈಮಲ್ಲಿ ಕೂಡ ನೀವು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿ ಮಧ್ಯದಲ್ಲಿ ಯಾರಿಗಾದ್ರೂ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅದು ಸೀಟ್ ಕೊಡ್ತಾರೆ. ಸೊ ಆ ರೀತಿ ಕೂಡ ನೀವು ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ. ಇದುವರೆಗೂ ನಾನು 1 ರಿಂದ 5 ತಿಂಗಳವರೆಗೂ ನಿಮಗೆ ಆಹಾರ ಯಾವ ರೀತಿ ತೊಗೋಬೇಕಂತ ಹೇಳಿದ್ದೀನಿ, ಜ್ಯೂಸ್ ಏನು ತೊಗೋಬೇಕು, ಹಾಲು ಯಾವ ರೀತಿ ತೊಗೋಬೇಕು ಎಲ್ಲವನ್ನೂ ಹೇಳಿದ್ದೀನಿ. ಆ ಜೊತೆಗೆ ನೀವು ಯಾವ ರೀತಿ ಪ್ರಿಕಾಷನ್ ತೊಗೋಬೇಕು, ಹೊಟ್ಟೆ ಮೇಲೆ ಭಾರ ಬೀಳದೇ ಇರುವಂಥ ಕೆಲಸವನ್ನು ಮಾಡಬೇಕು, ಟ್ರಾವೆಲ್ ಯಾವ ರೀತಿ ಮಾಡೋಕು ಅಂತ ಎಲ್ಲ ಹೇಳಿದ್ದೀನಿ. ಇವಷ್ಟೇ ನೀವು ಮಾಡಿದರೂ ಕೂಡ ಸಾಕು. ಮತ್ತೊಂದು ತಪ್ಪನ್ನೇ ಯಾವತ್ತೂ ಮಾಡಬೇಡಿ. ಸುಮಾರು ಜನ ಏನು ಮಾಡ್ತಾರೆ, ಇನ್ನೇನು ನಾವು ಪ್ರೆಗ್ನೆಂಟ್ ಇದ್ದೀವಿ ಅಂತ ಗೊತ್ತಾದಮೇಲೆ 2 ತಿಂಗಳಾಗಿದೆ ಅಂತಂದರೆ ಕೇಸರಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮಗು ಬೆಳ್ಳಗೆ ಹುಟ್ಟಲಿ ಅಂತ ಹೇಳಿ. ಸೊ ಆ ರೀತಿ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ನಾವು 5ರಿಂದ ನಾನು ಯಾವಾಗ ಕೇಸರಿ ತೊಗೊಂಡಿರೋದು ಅಂತಂದರೆ ನಂದು 7.5 ತಿಂಗಳಾಗಿತ್ತು, ನಾನು ಆವಾಗ ಕೇಸರಿ ಕುಡ್ದಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಕುಡಿದಿಲ್ಲ. ನಾನು ಹೇಳಿದ್ದೀನಲ್ವ, ವೆಜಿಟೇಬಲ್ ಜ್ಯೂಸನ್ನೇ ಜಾಸ್ತಿ ಕುಡಿದಿರೋದು. ಸೊ ಅದು ಯಾವ ರೀತಿ ನಾನು ಕುಡಿದಿದ್ದೀನಿ ಅದನ್ನು ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬಟ್ ಆದರೆ ಕೇಸರಿನ ನೀವು 5 ತಿಂಗಳವರೆಗೂ ಅವಾಯ್ಡ್ ಮಾಡಲೇಬೇಕು, ಅದು ಕೂಡ ಹೀಟ್. ಸೊ ಹೀಗಾಗಿ ಅದು ಕುಡಿಬೇಡಿ. ಎಷ್ಟಾಗುತ್ತೋ ಅಷ್ಟು ನೀವು ವೆಜಿಟೇಬಲ್ ಜ್ಯೂಸ್ ಮತ್ತು ಹಾಲು ಮತ್ತು ಈ ರೀತಿ ನಾನು ಹೇಳಿರೋಂಥ ತುಂಬಾ ಮೀಡಿಯಮ್ ಆಹಾರವನ್ನು ತೊಗೊಂಡ್ರೆ ಆಯಿತು. ಸೊ ಇದರಿಂದ ಕೂಡ ಮಗು ತುಂಬಾ ಗುಂಡಾಗಿ ಮುದ್ದಾಗಿಯೇ ಹುಟ್ಟುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಸ್ವಂತ ಅನುಭವ ಹೇಗಿತ್ತು, ನಾನು ಯಾವ ರೀತಿ ಕಾಳಜಿ ವಹಿಸಿದ್ದೀನಿ, ಆ್ಯಂಡ್ ಅದ್ರ ಜೊತೆಗೆ ಯಾವ ರೀತಿ ನೀವು ಕೂಡ ಕಾಳಜಿ ವಹಿಸಬೇಕು ಅನ್ನೋದನ್ನು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಕಂಪ್ಲೀಟಾಗಿ ನಾನು ಕೊಟ್ಟಿದ್ದೇನೆ ಅಂತ ಹೇಳೋದಿಲ್ಲ, ಡೀಟೇಲ್ ಆಗಿಲ್ಲ, ಬಟ್ ಇನ್ ಡೀಟೇಲ್ ಆಗೋದು ಕೂಡ ನಿಮಗೆ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ವಿಡಿಯೋ ಸ್ವಲ್ಪ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದು ಮರಿಬೇಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಈ ವಿಡಿಯೋ ಟಾಪಿಕ್ ಬಗ್ಗೆ ಏನಾದರೂ ಕೇಳೋದಿದ್ರು ಕೂಡ ನೀವು ನನಗೆ ಎನಿ ಟೈಮ್ ಕಮೆಂಟ್ ಮಾಡ್ಬೋದು, ನಾನು ಆದಷ್ಟು ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.